ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನೀವು ನೋಡ್ತಾ ಇದ್ದೀರಾ ಮಾಯಾ ಪ್ರಪಂಚ ಚಾನಲ್. ಇವತ್ತು ನಾನು ಬಂದಿದ್ದೀನಿ ನಾಗರಬಾವಿಯಲ್ಲಿರುವಂಥ ಮಸಾಲಾ ಆರ್ಗಾನಿಕ್ ಶಾಪ್ಗೆ ಬಂದಿದ್ದೀನಿ. ಇಲ್ಲಿನ ವಿಶೇಷತೆ ಏನಪ್ಪ ಅಂತಂದರೆ, ಇಲ್ಲಿ ಮುಖ್ಯವಾಗಿ ನಾವು ಮನೆಯಲ್ಲೇ ತಯಾರಿಸುವಂಥ ಸಾಂಬಾರ್ ಪುಡಿಗಳನ್ನು ಇಲ್ಲಿ ನಮ್ಮ ಕಣ್ಣ ಮುಂದೆನೇ ಅವರು ನಮಗೆ ಬೇಕಾದ ರೀತಿಯಲ್ಲಿ ಬೇಕಾದ ಒಂದು ಪದಾರ್ಥಗಳನ್ನು ಹಾಕಿ ನಮ್ಮ ಕಣ್ಣು ಮುಂದೆನೇ ಮಾಡಿಕೊಡ್ತಾರೆ. ನಮ್ಮ ಮನೆಯಲ್ಲಿ ನಾವು ಮಾಡಬೇಕಾದ್ರೆ ಎಷ್ಟು ಕೇರ್ ತಗೊಂಡು ನಾವುಗಳು ಒಂದು ಮಸಾಲ ಪೌಡ್ರ್ಗಳನ್ನು ಮಾಡ್ಕೊತೀವಿ. ಸಾಂಬಾರ್ ಪೌಡರ್ ಆಗಿರ್ಬೋದು, ಧನಿಯಾ ಪೌಡರ್ ಆಗಿರ್ಬೋದು, ಅರಿಶಿನ ಪೌಡ್ರ್ ಆಗಿರ್ಬೋದು, ಪುಳಿಯೋಗರೆ, ವಾಂಗಿಬಾತು, ರಸಂ ಪೌಡರು, ಹಾಗೆ ಮಟನ್ ಬಿರಿಯಾನಿ ಪೌಡರು, ಹಾಗೆ ಚಿಕನ್ ಮಸಾಲ ಇಂಥದ್ದೆಲ್ಲ ಮಾಡ್ಕೊತೀವಲ್ವ, ಅದೇ ರೀತಿ ಇಲ್ಲೂ ಕೂಡ ಮನೆಯಲ್ಲೇ ನೀಟಾಗಿ ಮಾಡುವಂಥ ಒಂದು ಪ್ರೋಸೆಸನ್ನು ಮಾಡ್ತಾ ನೀಟಾಗಿ ಜನಗಳಿಗೆ ಒಂದು ಸಾಂಬಾರ್ ಪೌಡರ್ಗಳನ್ನು ಮಾಡಿ ತಲುಪಿಸ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ನೀವು, ಪ್ರತಿಯೊಂದು ಇವರಲ್ಲಿ ಏನೆಲ್ಲ ಸಿಗುತ್ತೆ ಪೌಡ್ರ್ಗಳು ಪ್ರತಿಯೊಂದನ್ನು ಕೂಡ ಈ ರೀತಿ ಒಂದು ಗ್ಲಾಸ್ ಜಾರಲ್ಲಿ ಹಾಕಿ ಡಿಸ್ಪ್ಲೇ ಇಟ್ಟಿದ್ದಾರೆ. ನೀವು ಸ್ಯಾಂಪಲ್ಗೂ ಕೂಡ ಈ ಮೇಲೆ ಇಟ್ಟಿರುವಂಥ ಸಣ್ಣ ಬಾಕ್ಸಲ್ಲಿ ಇಟ್ಟಿರುವಂಥ ಪೌಡರ್ನ ಸ್ಯಾಂಪಲ್ ಕೂಡ ಮಾಡ್ಬೋದು, ಸ್ವಲ್ಪ ಟೇಸ್ಟ್ ಕೂಡ ಮಾಡ್ಬೋದು ಹೇಗಿದೆ ಅಂತೇಳಿ. ಖಂಡಿತ ನಾನು ಕೂಡ ಇದು ಎರಡನೇ ಸತಿ ನಾನಿಲ್ಲಿ ಈ ಒಂದು ಮಸಾಲ ಗಿರಣಿ ಶಾಪಿಗೆ ಬಂದಿರೋದು. ಯಾಕೆ ಅಂತಂದರೆ ಇವಾಗೆಲ್ಲ ನಿಮಗೆ ಗೊತ್ತಿರೋ ಹಾಗೆ ನಮಗೆ ಅಪಾರ್ಟ್ಮೆಂಟ್ಗಳಲ್ಲಿ ಇರ್ತೀವಿ ಕೆಲವರು, ಹಾಗೆ ಇವಾಗೆಲ್ಲ ಚಿಕ್ಕ ಚಿಕ್ಕ ಮನೆಗಳು, ಜಾಸ್ತಿ ಬಿಸಿಲು ಬೀಳೋಂಥ ಜಾಗಗಳು ಇರೋದಿಲ್ಲ, ಟೆರೆಸಲ್ಲಿ ಜಾಗ ಇರೋದಿಲ್ಲ. ಹಾಗಾಗಿ ಮನೇಲಿ ಸಾಂಬಾರು ಪುಡಿ ಮಾಡ್ಕೊಳ್ಳೋದು ಇವಾಗಿನ ಒಂದು ಜನ್ರೇಷನ್ಗೆ ಸ್ವಲ್ಪ ಕಷ್ಟ ಆಗಿರುತ್ತೆ. ಹಾಗಾಗಿ ಈ ರೀತಿ ಒಂದು ಆರೋಗ್ಯಯುತವಾಗಿ ಒಂದು ಸಾಂಬಾರು ಪೌಡರ್ ಆಗಿರ್ಬೋದು, ಹಾಗೆ ಗೋಧಿ ಹಿಟ್ಟಾಗಿರ್ಬೋದು, ಹಾಗೆ ರಾಗಿ ಹಿಟ್ಟಾಗಿರ್ಬೋದು, ಪ್ರತಿಯೊಂದು ಇಲ್ಲಿ ಕ್ಲೀನ್ ಮಾಡಿ ಇಟ್ಟಿರ್ತಾರೆ. ನಮಗೆ ಎಷ್ಟು ಕ್ವಾಂಟಿಟಿ ಬೇಕು, ನಮಗೆ ಯಾವ್ದು ಬೇಕು ಅದನ್ನು ಹೇಳಿದ್ರೆ ಅಲ್ಲೇ ಅವರು ಮಿಲ್ಲಿಗೆ ಹಾಕಿ ಪೌಡ್ರ್ ಮಾಡಿ ಕೊಡ್ತಾರೆ. ನಮಗೆ ತುಂಬಾ ಚೆನ್ನಾಗಿತ್ತು, ನನಗಂತೂ ತುಂಬಾ ಇಷ್ಟ ಆಯಿತು. ಇಲ್ಲಿನ ಒಂದು ನೀಟ್ನೆಸ್ ಆಗಿ ಅವ್ರು ಮಾಡ್ತಾ ಇರುವಂಥ ಕೆಲಸ ತುಂಬಾ ಇಷ್ಟ ಆಯಿತು ನನಗಂತೂ. ನಾನು ಹೋಗಿದ್ದು ಸಾಂಬಾರು ಪುಡಿ ಮಾತ್ರ ತೊಗೋಬೇಕು ಅಂತೇಳಿ, ಆದರೆ ಇಲ್ಲಿ ಪ್ರತಿಯೊಂದು ಐಟಮು ಎಣ್ಣೆಯಿಂದ ಹಿಡಿದು ಸಾಂಬಾರು ಪುಡಿಯಿಂದ ಹಿಡಿದು ಗೋಧಿ ಹಿಟ್ಟು ಪ್ರತಿಯೊಂದನ್ನು ನೀಟಾಗಿ ನಮ್ಮ ಕಣ್ಣ ಮುಂದೆನೇ ಮಾಡಿ ನಮಗೆ ಕೊಡ್ತಾರೆ, ನಾವು ಕೇಳೋಷ್ಟು. ಹಂಗಾಗಿ ನೋಡ್ತಾ ಇರ್ಬೋದು ನೀವು, ಎಳ್ಳೆಣ್ಣೆಯನ್ನು ತೆಗಿತಾ ಇದ್ದಾರೆ. ಎಳ್ಳೆಣ್ಣೆ ಬಂದು ಅಡುಗೆಗೆ ತುಂಬಾ ಒಳ್ಳೆಯದು. ಅಂದರೆ ಆರೋಗ್ಯದ ಒಂದು ದೃಷ್ಟಿಯಿಂದ ಎಳ್ಳೆಣ್ಣೆಯನ್ನು ತುಂಬ ಜನ ಅಡುಗೆಗಳಲ್ಲಿ ಉಪಯೋಗಿಸ್ತಾರೆ. ಸ್ವಲ್ಪ ಕಾಸ್ಟ್ಲಿ ಆದರೂ ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು, ತಂಪು. ಆ್ಯಕ್ಚುಲಿ ನಾವು ಎಳ್ಳು ತಿಂದರೆ ಹೀಟು ಅಂತ ಹೇಳ್ತೀವಿ, ಆದರೆ ಎಳ್ಳೆಣ್ಣೆ ಬಂದು ತುಂಬಾ ತಂಪು. ಆಮೇಲೆ ಈ ಕಡೆ ನೋಡ್ತಾ ಇದ್ದೀರಾ ನೀವು, ಕಡಲೆಕಾಯಿ ಎಣ್ಣೆ ತೆಗಿತಾ ಇದ್ದಾರೆ. ಈ ರೀತಿ ಗಾಣದ ಒಂದು ಎಣ್ಣೆಯನ್ನು ಉಪಯೋಗಿಸೋದ್ರಿಂದ ಹೆಲ್ತಿಗೆ ತುಂಬಾ ಒಳ್ಳೆಯದು. ಪ್ಯಾಕೆಟ್ ಆಯಿಲ್ಗಳು ಇವಾಗ ಏನು ನಾವು ಮಾರ್ಕೆಟಲ್ಲಿ ಸಿಗ್ತಾ ಇದೆ ನಮಗೆ, ಅದಕ್ಕೆ ಏನೆಲ್ಲ ಅದು ಮಿಕ್ಸ್ ಮಾಡಿರ್ತಾರೆ ನಮಗೆ ಗೊತ್ತಿಲ್ಲ. ಆದರೆ ನಾವಿಲ್ಲಿ ನೋಡಿ ಕಡಲೆ ಬೀಜ ತಗೊಂಡು ನಾವು ಇಲ್ಲಿ ಎಣ್ಣೆ ತೆಗೆಸಿ ನಾವು ಮನೆಗೆ ತೊಗೊಂಡು ಹೋಗ್ಬೋದು. ಹಾಗೆ ಕೊಬ್ಬರಿ ಇರ್ಬೋದು, ಎಳ್ಳಿರ್ಬೋದು, ಸಾಸಿವೆ ಇರ್ಬೋದು, ಪ್ರತಿಯೊಂದು ಇದೇ ರೀತಿ ನಮಗೆ ಎಷ್ಟು ಬೇಕು ಕ್ವಾಂಟಿಟಿ ತಗೊಂಡು ನಾವು ಎಣ್ಣೆಯನ್ನು ತೆಗೆಸಿ ಮನೆಗೆ ತೊಗೊಂಡೋಗಿ ಉಪಯೋಗಿಸ್ಬೋದು. ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ವ ಸಾಂಬಾರು ಪುಡಿನೂ ಅಷ್ಟೇ, ಪ್ರತಿಯೊಂದು ಐಟಮ್ಸು ಕೂಡ ನಮ್ಮ ಕಣ್ಣ ಮುಂದೆನೇ ನಮಗೆ ನಾವು ಕೇಳಿದಂಥ ಕ್ವಾಂಟಿಟಿಯನ್ನು, ಇವಾಗ ನಾವು ಮನೆಯಲ್ಲಿ ಹೇಗೆ ಸಾಂಬಾರು ಪುಡಿ ಮಾಡ್ತೀವಿ, 1 kg ಮೆಜರ್ಮೆಂಟ್ಗೆ ನಾವು ಧನಿಯಾ ಎಷ್ಟು ಹಾಕ್ತೀವಿ, ಜೀರಿಗೆ ಎಷ್ಟು ಹಾಕ್ತೀವಿ, ಹಾಗೆ ಬೇಳೆ ಕಾಳುಗಳನ್ನು ಎಷ್ಟು ಹಾಕ್ತೀವಿ, ಅದೇ ರೀತಿ ನಾವೊಂದು ನಮ್ಮ ಹೋಗಿದ ತಕ್ಷಣ ನಮಗೆ ಏನು ಬೇಕು, ಯಾವ ಥರ ಬೇಕು ಸಾಂಬಾರು ಪುಡಿ ಅಂತ ಕೇಳ್ತಾರೆ ಅವರು. ಕೇಳಿದ್ಮೇಲೆ ಒಂದು ಲಿಸ್ಟನ್ನು ರೆಡಿ ಮಾಡ್ತಾರೆ, ಒಂದು ಕಂಪ್ಯೂಟರ್ನಲ್ಲಿ ಒಂದು ಲಿಸ್ಟನ್ನು ರೆಡಿ ಮಾಡಿ ಆ ಲಿಸ್ಟ್ ಪ್ರಕಾರ ಐಟಮ್ಸನ್ನು ತೂಕ ಮಾಡಿ ಆ ಒಂದು ಏನು ಫ್ರೈ ಆಗ್ತಾ ಇದೆಯಲ್ವಾ ಅಲ್ಲಿಗೆ ಹಾಕಿ ನೀಟಾಗಿ ಫ್ರೈ ಮಾಡ್ತಾರೆ. ನೋಡಿ, ಕರ್ಬೇವಿನ ಸೊಪ್ಪು ಕೂಡ ಎಷ್ಟು ಫ್ರೆಶ್ ಆಗಿತ್ತು ಅಂತಂದರೆ, ಮನೇಲಿ ಮಾಡಬೇಕಾದ್ರೆ ಯಾವ ರೀತಿ ಫ್ರೆಶ್ ಆಗಿ ಪ್ರತಿಯೊಂದು ಐಟಮ್ನು ಕ್ಲೀನ್ ಮಾಡಿ ಜಾಗರೂಕತೆಯಿಂದ ಸಾಂಬಾರು ಪುಡಿಯನ್ನು ಮಾಡ್ತೀವಲ್ಲ, ಅದೇ ರೀತಿಯಲ್ಲೇ ಇಲ್ಲಿ ಪ್ರತಿಯೊಂದೂ ಕೂಡ ಮೆಣಸಿನ್ಕಾಯಿ ಆಗಿರ್ಬೋದು, ಧನಿಯಾ ಆಗಿರ್ಬೋದು, ಪ್ರತಿಯೊಂದನ್ನು ಕ್ಲೀನ್ ಮಾಡಿ ಇಟ್ಟಿರ್ತಾರೆ. ನಾವು ಕೇಳಿರುವಂಥ ಇವಾಗ ಕೆಲವ್ರ ಮನೆಯಲ್ಲಿ ಬೇರೆ ಥರ ಸಾಂಬಾರು ಪುಡಿಗಳನ್ನು ಮಾಡ್ತಾರೆ, ಕಲರ್ ಆಗಿರ್ಬೋದು, ಟೇಸ್ಟ್ ಆಗಿರ್ಬೋದು. ಹಂಗಾಗಿ ಅವರ ಟೇಸ್ಟ್ ಪ್ರಕಾರ ಅವ್ರಿಗೆ ಯಾವ ರೀತಿ ಬೇಕು ಕೇಳಿಕೊಂಡು ನೀಟಾಗಿ ಮಾಡಿಕೊಡ್ತಾರೆ. ನನಗಂತೂ ತುಂಬಾ ಇಷ್ಟ ಆಯಿತು. 2 kg ಸಾಂಬಾರು ಪುಡಿ ತೊಗೊಂಬಂದಿದ್ದೀನಿ. ಹಾಗೆ ಗೋಧಿ ಹಿಟ್ಟು, ಜವೆ ಗೋಧಿ ಹಿಟ್ಟು, ಹಾಗೆ ಗೋಧಿ ಹಿಟ್ಟು, ಇನ್ನೂ ಕೆಲವೊಂದು ಐಟಮ್ನ ತೊಗೊಂಬಂದಿದ್ದೀನಿ. ತೋರಿಸ್ತೀನಿ ಬನ್ನಿ ಏನೆಲ್ಲ ಗಿರಣಿಯಿಂದ ಏನೇನು ಪ್ರಾಡಕ್ಟ್ಸ್ ತೊಗೊಂಬಂದೆ ಅಂತೇಳಿ ತೋರಿಸ್ತೀನಿ. ಬಿಲ್ ಎಷ್ಟಾಯಿತು ಗೊತ್ತಾ? 1326 ರೂಪಾಯಿ ಆಯಿತು. ಕಡೆ ಸ್ವಲ್ಪ ಸೌಂಡು, ಏನೋ ಮನೆ ಕೆಲಸ ಏನೋ ಮಾಡಿಸ್ತಾ ಇರ್ತೀವಿ, ಹಾಗಾಗಿ ಸೌಂಡ್ ಬರ್ತಾ ಇದೆ, ಪ್ಲೀಸ್ ಕ್ಷಮೆ ಇರಲಿ. ಮೊದಲನೇದಾಗಿ ಇದರಲ್ಲಿ ಪುಳಿಯೋಗರೆ ಪೌಡರ್ ತೊಗೊಂಡೆ, 100 ಗ್ರಾಮ್ಸು, 40 ರೂಪಾಯಿ. ತುಂಬಾ ಚೆನ್ನಾಗಿತ್ತು. ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟಿಗೂ ಕೂಡ ನಾನು ಇದನ್ನೇ ಮಾಡಿರೋದು. ತುಂಬಾ ಚೆನ್ನಾಗಾಗಿತ್ತು, ಟೇಸ್ಟ್ ಮಾತ್ರ. ನಾವು ಮನೆಯಲ್ಲಿ ಮಾಡ್ಕೊಳ್ತೀನಿ, ನಾನು ಪುಳಿಯೋಗರೆ ಪೌಡ್ರೆಲ್ಲ ಆಲ್ಮೋಸ್ಟ್ ಮನೇಲೇ ಮಾಡ್ಕೊಳ್ತೀನಿ.
ಇತ್ತೀಚೆಗೆ ಸ್ವಲ್ಪ ಈ ಬಿಸಿಲೆಲ್ಲ ಇಲ್ಲಲ್ಲ, ಮಳೆ ಇರ್ತಲ್ಲ, ಹಾಗಾಗಿ ಈ ಒಣಮೆಣಸಿನಕಾಯಿ ಅದೆಲ್ಲ ಸ್ವಲ್ಪ ಬಿಸಿಲು ಹಾಕ್ಕೊಂಡು ಮಾಡ್ಕೊಳ್ಳೋ ಅಂಥದ್ದು. ಹಾಗಾಗಿ ಖಾಲಿಯಾಗಿತ್ತು, ಅದಕ್ಕೋಸ್ಕರ ಅಲ್ಲಿ ತೊಗೊಂಡೆ. ಚೆನ್ನಾಗಿದೆ ಟೇಸ್ಟು. ನೀವು ಕೂಡ ಬೇಕಾದರೆ ತೊಗೋಬೋದು. ಗಿರಣಿ ಅಂತೇಳಿ ನಿಮ್ಗೆ ಆನ್ಲೈನಲ್ಲೂ ಕೂಡ ಅವೈಲೇಬಲ್ ಇದೆ ಅಂತ ಇದು ಕೇಳಿದೆ ನಾನು. ಬೇಕಾದ್ರೆ ಆರ್ಡ್ರ್ ಮಾಡ್ಕೊಳ್ಳಿ. ಟೇಸ್ಟ್ ಅಂತೂ ಹೊಸದಾಗಿ ತುಂಬ ಚೆನ್ನಾಗಿದೆ. ಹಾಗೆ ಇದರಲ್ಲಿ ಕರಿಬೇವಿನ ಚಟ್ನಿ ಪುಡಿ ಕೂಡ ತೊಗೊಂಡ್ಬಂದಿದ್ದೆ. ಬ್ಯಾಗಲ್ಲಿ ನೋಡಿದ್ರೆ ಬ್ಯಾಗಲ್ಲಿ ಇಲ್ಲವೇ ಇಲ್ಲ. ನೈಟ್ ನಾನು ತಂದ ತಕ್ಷಣ ಟೇಸ್ಟ್ ಹೆಂಗಿದೆ ಅಂತೇಳಿ ಚೆಕ್ ಮಾಡೋಣ ಅಂತೇಳಿ ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಕರಿಬೇವಿನ ಚಟ್ನಿ ಪುಡಿ ಹಾಕ್ಕೊಂಡು ತಿಂದೆ. ಸೂಪರಾಗಿತ್ತು ಟೇಸ್ಟು. ಈಗ ಅದನ್ನೇ ಹುಡುಕ್ತಾ ಇದ್ದೀನಿ. ಕರಿಬೇವಿನ ಚಟ್ನಿ ಪುಡಿ ಇದು ಪ್ಯಾಕೆಟೇ ಇಲ್ಲ, ಸೇಮ್ ಇದೇ ಥರ 100 ಗ್ರಾಮ್ ತೊಗೊಂಬಂದಿದೆ. ಮೋಸ್ಟ್ಲಿ ಅಮ್ಮ ಏನಾದ್ರು ಎತ್ಕೊಂಡು ಹೋಗಿರ್ಬೋದು. ಅವ್ರಿಗೆ ಸ್ವಲ್ಪ ಕರಿಬೇವಿನ ಚಟ್ನಿ ಪುಡಿ ಎಲ್ಲ ತುಂಬಾ ಇಷ್ಟ, ಎತ್ಕೊಂಡು ಹೋಗಿರಬಹುದು. ಅದು ನನ್ನ ಮಗ ಎತ್ಕೊಂಡು ಖಾಲಿ ಮಾಡಿರ್ಬೋದು. ಚಟ್ನಿ ಪುಡಿ ಅಂದರೆ ಅವನಿಗೆ ಅನ್ನದ ಜೊತೆಗೆ ಸಾಂಬಾರು ಬೇಡ, ಏನು ಬೇಡ, ಅನ್ನನೂ ಬೇಡ, ಚಟ್ನಿ ಪುಡಿ ಇದ್ದರೆ ಸಾಕು ತಿಂತಾ ಇರ್ತಾನೆ. ಹಾಗಾಗಿ ಮೋಸ್ಟ್ಲಿ ಎತ್ಕೊಂಡು ಖಾಲಿ ಮಾಡಿದ್ದಾನೆ ಅಂತ ಈಗ ಅದನ್ನೇ ಎಲ್ಲ ಹುಡುಕ್ತಾ ಇದ್ದೆ. ಏನಿದು ಇಲ್ಲ. ಸೇಮ್ ಇದು 100 ಗ್ರಾಮ್ ಚಟ್ನಿ ಪುಡಿ, ಕರಿಬೇವಿನ ಚಟ್ನಿ ಪುಡಿ ತೊಗೊಂಡಿದ್ದೆ. ಹಾಗೆ ಜಾಕಾಯಿ ತೊಗೊಂಡೆ. ಈ ಫೇಸ್ಗೆ ಇದು ಸ್ವಲ್ಪ ಬಂದು ನನಗೆ ಇದೆ, ಅದು ಆಲ್ಮೋಸ್ಟ್ ಕಡಿಮೆ ಆಗಿದೆ. ಅದಕ್ಕೆ ಏನು ರೆಮಿಡಿ ಮಾಡ್ತಾ ಇದ್ದೀನಿ ಅನ್ನೋದು ಕೂಡ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಆ ಒಂದು ರೆಮಿಡಿಗೆ ಇದನ್ನು ಬೇಕಿತ್ತು. ಜಾಕಾಯಿ ತೊಗೊಂಡೆ. ಆರ್ಗಾನಿಕ್ ಜಾಕಾಯಿ ಇದು. ಒಂದು ಪ್ರೈಸು 40 ರುಪೀಸ್ ಇದೆ. ಹಾಗೆ ರಾಗಿ ಹಿಟ್ಟು ತೊಗೊಂಡೆ. 2 kg ರಾಗಿ ಹಿಟ್ಟು. ಅಲ್ಲೇ ನಮ್ಮ ಕಣ್ಣು ಮುಂದೆನೇ ನಾವು ಎಷ್ಟು kg ಹೇಳ್ತೀವಿ ಕ್ಲೀನ್ ಮಾಡಿ ಇಟ್ಟಿರ್ತಾರೆ. ಅಲ್ಲೇ ಕಣ್ಣು ಮುಂದೆನೇ ಮಿಲ್ಲಿಗೆ ಹಾಕಿಕೊಡ್ತಾರೆ ನಮಗೆ. 2 kg ರಾಗಿ ಹಿಟ್ಟು ತೊಗೊಂಡೆ. ಜೊತೆಗೆ ಇದು ಜವೆ ಗೋಧಿ ಇಡ್ತೀನಿ. ಅದನ್ನು 2 kg ತೊಗೊಂಡೆ. ವೆರಿ ಹೆಲ್ತಿ. ಜವೆ ಗೋಧಿ ಹಿಟ್ಟು ಬಂದು ಫೈಬರ್ ಅಂಶ ಅತಿ ಹೆಚ್ಚಾಗಿರುತ್ತೆ. ಗೋಧಿಯಲ್ಲಿ ನಾರ್ಮಲ್ ಗೋಧಿಯಲ್ಲೂ ಫೈಬರ್ ಅಂಶ ಇರುತ್ತೆ, ಆದರೆ ಜವೆ ಗೋಧಿಯಲ್ಲಿ ಹೆಚ್ಚಾಗಿರುತ್ತೆ. ಹಾಗಾಗಿ ಜವೆ ಗೋಧಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದಿರುತ್ತೆ. ಇದನ್ನು ಕೂಡ 1 kg ತೊಗೊಂಡೆ. ನಿಮಗೆ ನೆಕ್ಸ್ಟ್ ಟೈಮ್ ಏನಾದ್ರು ಬೇಕು ಅಂತಂದರೆ ನೀವು ಆನ್ಲೈನಲ್ಲಿ ಬುಕ್ ಮಾಡ್ಕೊಳ್ಳಿ. ನಾವು ಎಷ್ಟು ಬೇಕು ಅಂತೇಳಿ ಕಳಿಸ್ಕೊಡ್ತೀವಿ. ನಾವು ವೀಡಿಯೋ ಕಾಲ್ ಮುಖಾಂತರ ನೀವು ಏನು ಎಷ್ಟು kg ಹೇಳ್ತೀರಾ ಅಷ್ಟು kg ನಾವು ಮಿಲ್ಲಿಗೆ ಹಾಕಿ ನಾವು ಕಳಿಸ್ಕೊಡ್ತೀವಿ ಆನ್ಲೈನಲ್ಲಿ ಅಂತ ಹೇಳ್ತಾರೆ ಅವರು. ಲಾಸ್ಟ್ ಟೈಮ್ ಹೋದಾಗ ಜಸ್ಟ್ ಸಾಂಬಾರು ಪುಡಿ ಮಾತ್ರ ತೊಗೊಂಡ್ಬಂದಿದ್ದೆ ನಾನು. ಈ ಸತಿ ಎಲ್ಲ ಐಟಮ್ಸ್ ತೊಗೊಂಡಿದ್ದೆ. ಇದು ನಾರ್ಮಲ್ ಗೋಧಿ ಹಿಟ್ಟು 1 2 kg ತೊಗೊಂಡೆ. ಯಾಕೆಂದರೆ ಜಾಸ್ತಿ ತೊಗೊಂಬಂದ್ಬಿಟ್ಟು ಏನಾಗುತ್ತೆ, ಉಳ್ಳಾಗಡ್ಡೆ ಆಗ್ಬಿಡುತ್ತೆ. ಹಾಗಾಗಿ ನಾನು ಸ್ವಲ್ಪ ಈ ಗೋಧಿ ಹಿಟ್ಟು ಅಂತ ಪದಾರ್ಥಗಳನ್ನ ಸ್ವಲ್ಪ ಕಡಿಮೆನೇ ತೊಗೊಳ್ತೀನಿ. ಖಾಲಿ ಆದಮೇಲೆ ತೊಗೊಂಡು ಆಯಿತು ಅಂತ ಹೇಳೋ ಉದ್ದೇಶಕ್ಕೆ ಸ್ವಲ್ಪನೇ ತೊಗೊಳೋದು ನಾನು. ಇದು ಸಾಂಬಾರು ಪೌಡರ್. ಎಷ್ಟು ಘಮ ಅಂತಿದೆ ಅಂದರೆ, ಈ ಸಾಂಬಾರು ಪುಡಿ ಎಲ್ಲ ಮನೆಯಲ್ಲಿ ಮಾಡಿಸಿದ್ರೆ ಇನ್ನು ಮನೆಯೆಲ್ಲ ಅದೇ ಸ್ಮೆಲ್ ಬರ್ತಿರುತ್ತೆ. ಆ ಸ್ಪೈಸಸ್ ಸ್ಮೆಲ್ ಅದೇ ಥರನೇ ಅಷ್ಟು ಚೆನ್ನಾಗಿತ್ತು. ಆ ಒಂದು ಸಾಂಬಾರು ಪುಡಿ ಮಾಡೋ ಜಾಗ ಇತ್ತು ನೋಡಿ, ಆ ಮಸಾಲೆ ಎಲ್ಲ ಉರಿತಾ ಇದ್ರಲ್ಲ, ವೀಡಿಯೋದಲ್ಲಿ ನೋಡಿದ್ರೆ ಅಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಅರೋಮಾ ಅಂತಂದರೆ ಎಷ್ಟು ಖುಷಿ ಆಗುತ್ತೆ. ಈ ಮನೆಯಲ್ಲಿ ಏನಾದರೂ ಸಾಂಬಾರು ಪುಡಿ ಮಾಡಿರ್ತಾರೆ ಸೇಮ್ ಅಲ್ಲಿಗೆ ಬರುತ್ತೆ. ಅಷ್ಟು ಚೆನ್ನಾಗಿತ್ತು. ತುಂಬಾ ನೀಟ್ನೆಸ್ ತುಂಬಾ ಚೆನ್ನಾಗಿ ಮಾಡ್ತಾರೆ. ನಮಗೇನು ಬೇಕಾಗಿರೋದು ಇವಾಗ ಇತ್ತಿನ ಒಂದು ಜನ್ರೇಷನ್ ಬೇಕಾಗಿರೋದು ಆರೋಗ್ಯವಾಗಿರೋದಕ್ಕೆ ನಮಗೆ ಮನೆ ಊಟ ಆದಷ್ಟು ಮನೆ ಊಟ ಮಾಡಬೇಕು. ಮನೆಯಲ್ಲೇ ತಯಾರಿಸ್ಕೋಬೇಕು. ಸಾಂಬಾರು ಪುಡಿ ಮತ್ತೊಂದು ಈ ಗೋಧಿ ಹಿಟ್ಟುಗಳಾಗಿರ್ಬೋದು ಅವೆಲ್ಲ ಮನೆಯಲ್ಲೇ ತಯಾರಿಸ್ಕೋಬೇಕು. ಆದರೆ ತಯಾರಿಸೋದಕ್ಕೆ ಯಾರಿಗೂ ಟೈಮು ಇಲ್ಲ. ಆಮೇಲೆ ಅದನ್ನು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಜಾಗವೇ ಸ್ವಲ್ಪ ಕಷ್ಟವಾಗಿರುತ್ತೆ. ಹಾಗಾಗಿ ಈ ಗಿರಣಿ ಅನ್ನೋದು ಒಂದು ನಿಜವಾಗ್ಲೂ ಎಲ್ಲರಿಗೂ ತುಂಬ ಒಂದು ಉಪಯುಕ್ತವಾದಂಥ ಜಾಗ. ಈ ರೀತಿ ಮನೆಯಲ್ಲಿ ಮಾಡುವಂಥ ಐಟಮ್ಸ್ಗಳನ್ನು ಸಾಂಬಾರು ಪುಡಿ ಆಗಿರ್ಬೋದು, ಗೋಧಿ ಹಿಟ್ಟಾಗಿರ್ಬೋದು, ರಾಗಿ ಹಿಟ್ಟಾಗಿರ್ಬೋದು, ಜವೆ ಗೋಧಿ ಆಗಿರ್ಬೋದು, ಪ್ರತಿಯೊಂದು ಐಟಮ್ಸು ಇದೆ ಅಲ್ಲಿ. ಹಿಟ್ಟುಗಳಲ್ಲಾಗಿರ್ಬೋದು ಪ್ರತಿಯೊಂದು ಇದೆ. ಖಂಡಿತ ನಿಮಗೆಲ್ಲ ಯಾರಿಗಾದರೂ ಈ ಒಂದು ಜಾಗಕ್ಕೆ ಹೋಗಬೇಕು, ಈ ರೀತಿ ಪ್ರಾಡಕ್ಟ್ಗಳನ್ನು ನಿಮ್ಮ ಕಣ್ಣು ಮುಂದೆನೇ ನಿಮಗೆ ಬೇಕಾದ ರೀತಿಯಲ್ಲಿ ಮಾಡಿಸ್ಕೊಂಡು ಮನೆಗೆ ತಗೊಂಡು ಬರಬೇಕು ಅಂತ ಅನಿಸಿದರೆ, ಹೊರಗಡೆ ಅಂಗಡಿಯಲ್ಲಿ ಸಿಗುವಂಥ ಈ ಕಲಬೆರಕೆ ಐಟಮ್ಸ್ಗಳನ್ನು ತಿಂದು ಆರೋಗ್ಯ ಕೆಡಿಸ್ಕೊಳ್ಬಾರ್ದು, ನಮ್ಮ ಆರೋಗ್ಯಕರವಾಗಿ ಇರಬೇಕು ಅಂತ ಅನಿಸಿದರೆ ನಿಮಗೆ ಯಾರಾದರೂ ಗಿರಣಿ ಶಾಪಿಗೆ ಹೋಗಿ ನಿಮ್ಗೆ ಏನೇನು ಬೇಕು ನಿಮ್ಮ ಕಣ್ಣು ಮುಂದೆ ನೀವೇ ಎಷ್ಟು ಬೇಕು ಅಷ್ಟು ಗಿರಣಿಗೆ ಹಾಕಿಸಿ ತೊಗೊಂಡ್ಬರ್ಬೋದು. ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಇದರ ಒಂದು ಶಾಪ್ ಲೊಕೇಶನ್ನು ಹಾಗೆ ಅಡ್ರೆಸ್ಸು, ಅವರ ಫೋನ್ ನಂಬರು ಕೂಡ ನಾನು ಈ ವಿಡಿಯೋದಲ್ಲಿ ಮೆನ್ಷನ್ ಮಾಡಿರ್ತೀನಿ. ಖಂಡಿತ ನಿಮಗೆ ಯಾರಿಗೆಲ್ಲ ಬೇಕು ಅವರು ಖಂಡಿತ ಆ ಒಂದು ಜಾಗಕ್ಕೆ ಭೇಟಿ ಕೊಡಿ ಅಂತ ಕೇಳ್ಕೊಳ್ತಾ, ನಿಮಗೆ ಈ ವಿಡಿಯೋ ಒಂಚೂರು ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ವಿಡಿಯೋದಲ್ಲಿ ಬರುವಂಥ ಆ್ಯಡ್ಗಳು